ಪುಣ್ಯಕೋಟಿ ಹಸುವನ್ನು ಕೊಂದು ತಿನ್ನಲು ಹೋಗಿ ತಾನೇ ಪ್ರಾಣ ಬಿಟ್ಟ ಹುಲಿಯ ಕಥೆ ನಮ್ಗೆಲ್ಲ ಗೊತ್ತಿದೆ ಅಲ್ವಾ? ಆದರೆ ಈ ಹುಲಿ ಹಿಂದಿನ ಜನ್ಮದಲ್ಲಿ ಏನಾಗಿತ್ತು, ಯಾಕಾಗಿ ಅದಕ್ಕೆ ವ್ಯಾಘ್ರ ಜನ್ಮ ಪ್ರಾಪ್ತವಾಯಿತು ಅನ್ನೋ ಇಂಟ್ರೆಸ್ಟಿಂಗ್ ಕಥೆ ಇಲ್ಲಿದೆ ನೋಡಿ. ಅದೊಮ್ಮೆ ಪ್ರಭಂಜನನೆಂಬ ರಾಜ ಬೇಟೆಯಾಡಲೆಂದು ದಟ್ಟಾರಣ್ಯ ಪ್ರವೇಶಿಸಿದ. ಬಿಲ್ಲು ಬಾಣಗಳನ್ನು ಹಿಡಿದು ಕುದುರೆಯೇರಿ ಶರವೇಗದಲ್ಲಿ ಕಾಡಿನಲ್ಲಿ ಸಾಗಿ ಹೋಗುತ್ತಿದ್ದರೆ ಚಿಗರೆಗಳು ಚದುರಿ ಚಲ್ಲಾಪಿಲ್ಲಿಯಾಗಿ ಓಡುತ್ತಿದ್ದವು. ಹೀಗೆ ಕಾಡಿನ ಪ್ರಾಣಿಗಳ ಎದೆಯಲ್ಲಿ ಭಯ ಹುಟ್ಟಿಸುತ್ತಾ ಸಾಗಿದ್ದ ರಾಜ ಪ್ರಭಂಜನನ ಕಿವಿಗೆ ವಿಚಿತ್ರ ಧ್ವನಿಯೊಂದು ಕೇಳಿಸತೊಡಗಿತು. ಪೊದೆಯ ಮರೆಯಲ್ಲಿ ಉಂಟಾಗುತ್ತಿದ್ದ ಆ ಧ್ವನಿಯತ್ತ ಗುರಿಯಿಟ್ಟ ಪ್ರಭಂಜನ ಕ್ಷಣ ಮಾತ್ರದಲ್ಲಿ ಬೇಟೆಯನ್ನು ಹೊಡೆದುರುಳಿಸಿದ. ತಾನು ಗುರಿಯಿಟ್ಟ ಬೇಟೆ ಯಾವುದು ಎಂಬ ಕುತೂಹಲದಿಂದ ಹತ್ತಿರ ಹೋದವನಿಗೆ ಅಲ್ಲಿ ಅಚ್ಚರಿ ಕಾದಿತ್ತು. ಪೊದೆಯ ಮರೆಯಲ್ಲಿ ನಿಂತು ತನ್ನ ಮರಿಗೆ ಹಾಲುಣಿಸುತ್ತಿದ್ದ ತಾಯಿ ಜಿಂಕೆ ರಾಜನ ಬಾಣಾಘಾತಕ್ಕೆ ವಿಲವಿಲ ಒದ್ದಾಡತೊಡಗಿತ್ತು. ಮಗುವಿಗೆ ಹಾಲುಣಿಸುವಾಗ ನನ್ನನ್ನು ಕೊಂದ ನಿರ್ದಯಿ ರಾಜ, ನೀನು ಕ್ರೂರ ಪ್ರಾಣಿಯಾಗಿ ಜನಿಸು. ಸಾಯುವ ಕ್ಷಣದಲ್ಲಿ ತಾಯಿ ಜಿಂಕೆ ನೀಡಿದ ಶಾಪದಿಂದಾಗಿ ಮರುಕ್ಷಣವೇ ರಾಜ ಹುಲಿಯಾಗಿ ರೂಪ ಬದಲಿಸಿಬಿಟ್ಟ. ರಾಜ ಪ್ರಭಂಜನ ಹುಲಿಯಾಗಿ ಕಾಡಿನಲ್ಲಿ ಅಲೆದಾಡತೊಡಗಿದ. ಅದೊಂದು ದಿನ ಪುಣ್ಯಕೋಟಿ ಎಂಬ ಹಸು ಕಾಡಿನ ದಾರಿಯಲ್ಲಿ ಸಾಗಿ ಬರುತ್ತಿತ್ತು. ಎಲ್ಲಿ ಹೋಗುತ್ತಿದ್ದೀಯ ಹಸುವೆ? ನಿನ್ನನ್ನು ಈಗಲೇ ತಿಂದು ಮುಗಿಸುವೆ. ಹುಲಿರಾಯ, ನಾನು ನಿನಗೆ ಆಹಾರವಾಗಲು ಸಿದ್ಧಳಿದ್ದೇನೆ. ಆದರೆ ನನ್ನ ಕರುವಿಗೆ ಹಾಲುಣ್ಣಿಸಿ ಮರಳಿ ಬರುವೆ. ಬಳಿಕ ನೀನು ನನ್ನನ್ನು ಕೊಂದು ತಿನ್ನು. ನಿನ್ನನ್ನು ನಂಬುವುದು ಹೇಗೆ? ನೀನು ಮರಳಿ ಬಾರದೆ ಹೋದ್ರೆ? ಹುಲಿರಾಯ, ಖಂಡಿತ ನಾನು ಸುಳ್ಳು ಹೇಳುತ್ತಿಲ್ಲ. ನನ್ನನ್ನು ನಂಬು. ಸರಿ, ಹೋಗು. ಆದರೆ ನಾನಿಲ್ಲಿ ನಿನಗಾಗಿ ಕಾಯುತ್ತಿರುವೆ ಎಂಬುದನ್ನು ಮರೆಯಬೇಡ. ಅಮ್ಮ, ನಿಲ್ಲಮ್ಮ. ನೀನಿಲ್ಲದೆ ನಾನು ಬದುಕೋದು ಹೇಗಮ್ಮ? ನಿಜಕ್ಕೂ ನನಗೆ ನಂಬಲಾಗುತ್ತಿಲ್ಲ. ಮರಳಿ ನೀನು ಬರುತ್ತೀಯೆಂದು ಖಂಡಿತ ನನಗೆ ಭರವಸೆ ಇರಲಿಲ್ಲ. ಸತ್ಯವೇ ನನ್ನ ಧರ್ಮ. ಮಾತು ತಪ್ಪುವುದು ನನ್ನಿಂದ ಸಾಧ್ಯವಿಲ್ಲ. ತಾಯಿ ಜಿಂಕೆಯನ್ನು ಕೊಂದು ನನಗೆ ಈ ರೂಪ ಪ್ರಾಪ್ತವಾಯಿತು. ಇನ್ನು ನಿನ್ನನ್ನು ಕೊಂದು ನಾನು ಇನ್ಯಾವ ಪಾಪಕೂಪಕ್ಕೆ ಹೋಗಲಿ? ರಾಜ ಪ್ರಭಂಜನ ಮರಳಿ ಮಾನವನಾಗಿ ಬದಲಾದ. ತನ್ನ ಶಾಪ ವಿಮೋಚನೆಗೆ ಕಾರಣಲಾದ ಪುಣ್ಯಕೋಟಿಗೆ ಕೃತಜ್ಞತೆ ಸಲ್ಲಿಸಿದ ರಾಜ, ಪುಣ್ಯಕೋಟಿ, ನಿನ್ನಿಂದಾಗಿ ನನ್ನ ಶಾಪ ವಿಮೋಚನೆಯಾಯಿತು. ನಿನಗೆ ಕೋಟಿ ಕೋಟಿ ಪ್ರಣಾಮಗಳು. ಪ್ರಭಂಜನ ಮಹಾರಾಜ, ನಿನಗೆ ಶುಭವಾಗಲಿ. ಗೋಸಂತತಿಗೆ ನಿನ್ನಿಂದ ಸದಾ ರಕ್ಷಣೆ ಸಿಗಲಿ. ಸತ್ಯ ಮತ್ತು ನಿಷ್ಠೆ ಯಾವ ಶಾಪವನ್ನಾದರೂ ಗೆಲ್ಲುತ್ತದೆ ಎಂಬುದಕ್ಕೆ ಪುಣ್ಯಕೋಟಿ ಹಾಗೂ ಶಾಪಮುಕ್ತನಾದ ರಾಜ ಪ್ರಭಂಜನನ ಈ ಕಥೆಯೇ ಸಾಕ್ಷಿ.